ವಿಜ್ಞಾನ ಹಾಗೂ ಜ್ಯೋತಿಷ್ಯ ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ. ಜ್ಯೋತಿಷ್ಯದಿಂದಲೇ ವಿಜ್ಞಾನ ಬೆಳವಣಿಗೆ ಆಗಿರೋದು. ಕೆಲವೊಂದು ಸಮಸ್ಯೆಗಳಿಗೆ ಜ್ಯೋತಿಷ್ಯದಲ್ಲಿ ಪರಿಹಾರ ಸಿಗಲಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಸಾಕಷ್ಟು ತಪ್ಪು ಅಭಿಪ್ರಾಯಗಳು ಮೂಡಿವೆ. ಜನರಿಗೆ ಸುಳ್ಳು ಭವಿಷ್ಯ ಹೇಳಿ ಸಾಕಷ್ಟು ಹಣ ಲೂಟಿ ಹೊಡಿತಾ ಇರೋದ್ರಿಂದ ಜನರಲ್ಲಿ ಒಂದು ರೀತಿ ಭಾವನೆ ಮೂಡಿದೆ. ಆದರೆ ಸರಳವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನ ಅರ್ಥೈಸುವಲ್ಲಿ ಶ್ರೀ ಮಂಜುನಾಥ ಗುರೂಜಿ ಜನಪ್ರಿಯತೆ ಗಳಿಸಿದ್ದಾರೆ. ಹಾಗಾದ್ರೆ ಮಂಜುನಾಥ ಗುರೂಜಿಯ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಬನ್ನಿ. ಶ್ರೀ ಮಂಜುನಾಥ ಗುರೂಜಿ ಮೂಲತಃ ತುಮಕೂರು ಮೂಲದವರಾಗಿದ್ದಾರೆ. ಇವರು ವೈಜ್ಞಾನಿಕ ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞದಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ. ವಾಸ್ತುಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರದ ಮೂಲಕ ಜನರ ಅನೇಕ ಸಮಸ್ಯೆಗಳಿಗೆ ಸರಳ ಮಾರ್ಗದಲ್ಲಿ ಪರಿಹಾರವನ್ನ ನೀಡಿದ್ದು ಸಾಕಷ್ಟು ಒಳಿತನ್ನ ಕಂಡಿದ್ದಾರೆ. ಇನ್ನು ಕ್ಯಾಲೆಂಡರ್ನ ದಿನಗಳು ಬದಲಾದಂತೆ ಗ್ರಹಗಳು ಬದಲಾಗ್ತಾ ಇದ್ದು ಪ್ರಕೃತಿಯ ಮೇಲೆ ಹಾಗೂ ಮಾನವನ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿವೆ. ಹಾಗೆ ಗ್ರಹಗಳು ಬದಲಾದಾಗ ಅವುಗಳ ನೇರ ಪರಿಣಾಮ ಮಾನವನ ಮೇಲೆ ಬೀಳಲಿದೆ ಅನ್ನೋದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಹಾಗಾಗಿ ಸರಳ ಉಪಾಯದಲ್ಲಿ ಗ್ರಹಗಳ ಶಾಂತಿಯನ್ನ ಹೇಗೆ ಮಾಡಿಕೊಳ್ಳಬಹುದನ್ನ ಶ್ರೀ ಮಂಜುನಾಥ ಗುರೂಜಿ ತಿಳಿಸಿದ್ದಾರೆ. ಸರ್ವೂ ಜನ ಸುಖಿನೋ ಭವಂತು ಎಂಬಂತೆ ಜನರ ಕಷ್ಟ ಆಲಿಸಲು ರಾಜ್ಯಾದ್ಯಂತ 4 ಶಾಖೆಗಳನ್ನ ಕಳೆದ 6 ವರ್ಷಗಳಿಂದ ಸುದೀರ್ಘವಾಗಿ ನಡೆಸುತ್ತಾ ಬಂದಿದ್ದಾರೆ. ತುಮಕೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಕೂಡ ಹೊಂದಿದ್ದಾರೆ. ದೂರವಾಣಿ ಸಂಖ್ಯೆ 9164713777. ಇಷ್ಟಲ್ಲದೆ ವಿದ್ಯಾಸಂಸ್ಥೆಯನ್ನ 6 ವರ್ಷಗಳಿಂದ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದು ಇಲ್ಲಿಯವರೆಗೆ ಜ್ಯೋತಿಷ್ಯ, ವಾಸ್ತುಶಾಸ್ತ್ರ, ಹಸ್ತ ಸಾಮುದ್ರಿಕ, ಪ್ರಶ್ನಶಾಸ್ತ್ರ ಮತ್ತು ಅಷ್ಟಮಂಗಲ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡಿರುವುದು ಹೆಮ್ಮೆಯ ಸಂಗತಿ. ಇದರ ಜೊತೆಗೆ 4 ರಾಷ್ಟ್ರೀಯ ಮಟ್ಟದ ಜ್ಯೋತಿಷ್ಯ ಸಮ್ಮೇಳನ, 12 ಜ್ಯೋತಿಷ್ಯ ವಾಸ್ತು ಸಂಬಂಧ ಕಾರ್ಯಗಳ ಆಯೋಜಿಸಿದ್ದಾರೆ ಹಾಗೂ 1,000ಕ್ಕೂ ಹೆಚ್ಚು ಆನ್ಲೈನ್ ತರಗತಿಗಳು ನಡೆಸಿಕೊಟ್ಟಿದ್ದಾರೆ. ಶರಣಾರ್ಥಿ ಕನ್ನಡಿಗರೇ 100 ಅಂಕಣಗಳನ್ನು ಬರೆದಿದ್ದಾರೆ ಮತ್ತು ಹಲವಾರು ಟಿವಿ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ. ಇಷ್ಟಲ್ಲದೆ ಸಿಂಪಲ್ ಜ್ಯೋತಿಷ್ಯ, ಸಿಂಪಲ್ ವಾಸ್ತುಶಾಸ್ತ್ರ ಮುಂತಾದ ಪುಸ್ತಕಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಶ್ರೀ ಮಂಜುನಾಥ ಗುರೂಜಿರವರ ಜ್ಯೋತಿಷ್ಯ ಶಾಸ್ತ್ರದಲ್ಲಿನ ಸಾಧನೆಗೆ ಜ್ಯೋತಿಷ್ಯ ಆಚಾರ್ಯ, ವಾಸ್ತುಶಾಸ್ತ್ರ ಪಂಡಿತ, ಸಂಖ್ಯಾಶಾಸ್ತ್ರ ಪ್ರವೀಣ, ಹಸ್ತಮುದ್ರಿಕ ಶಿರೋಮಣಿ, ಕರ್ನಾಟಕ ರತ್ನ ಪ್ರಶಸ್ತಿ ಮುಂತಾದ 10 ಹಲವು ಪ್ರಶಸ್ತಿ ಗೌರವ ಬಿರುದುಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು ಪ್ರಜಾಶಕ್ತಿ ಟಿವಿಯಲ್ಲಿ ಇಂದು ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞ ಶ್ರೀ ಮಂಜುನಾಥ ಗುರೂಜಿಯವರೊಂದಿಗೆ ಕಾರ್ಯಕ್ರಮ ಶುಭಾರಂಭಗೊಂಡಿದೆ. ಜ್ಯೋತಿರ್ವಾಸ್ತು ಸಂಖ್ಯಾಶಾಸ್ತ್ರ ವಿಜ್ಞಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೇಘನಾ ಪ್ರಶಾಂತ. ಗ್ರಹಗತಿಗಳು ಬದಲಾದಂತೆ ಪ್ರಕೃತಿಯಲ್ಲಿ 12 ರಾಶಿಗಳ ಮೇಲೆ ನಾನಾ ಪರಿಣಾಮಗಳು ಬೀಳುತ್ತವೆ. ವಿಜ್ಞಾನದಿಂದ ಜ್ಯೋತಿರ್ವಿಜ್ಞಾನವು ಹುಟ್ಟುಕೊಂಡಿದೆ. ಗ್ರಹಗಳ ಚಲನವಲನದ ಆಧಾರದ ಮೇಲೆ ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರದಿಂದ ಗ್ರಹಗತಿಗಳನ್ನ ತಿಳಿಯಬಹುದಾಗಿದೆ. ರಾಶಿಗಳ ಫಲಾಫಲಗಳನ್ನ ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞರಾದ ಮಂಜುನಾಥ್ ಗುರೂಜಿಯವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯಶ ರಾಹುವೇ ಕೇತುವೇ ನಮಃ. ಗುರುಜಿ, ಇನ್ನೇನು ಡಿಸೆಂಬರ್ ಬಂತು 2025, ಇನ್ನೇನು ಕೆಲವೇ ದಿನಗಳ ಅಂತರದಲ್ಲಿದೆ. ಎಲ್ಲ ರಾಶಿಗಳ ಭವಿಷ್ಯ ಹೇಗಿದೆ 2025? ನೋಡಿ, 12 ರಾಶಿಗಳಿಗೆ ನಮ್ಮ ವೀಕ್ಷಕರಿಗೆ ಮೊದಲೇದಾಗಿ ಹೇಳೋದಾದ್ರೆ ನಮ್ಮ ಒಂದು ಹೊಸ ವರ್ಷ ಯುಗಾದಿ ಅಂತ ಹೇಳ್ತೀವಿ. 2025ರಲ್ಲಿ ಚಾಂದ್ರಮಾನ ಯುಗಾದಿ ಒಂದು ಹಿಂದೂಗಳ ಹೊಸ ವರ್ಷ ಅಂತ ಹೇಳ್ತೀವಿ. ಆದರೆ ನಾವು ಫಾಲೋ ಮಾಡ್ತಿರೋವಂಥದ್ದು ಗ್ರಿಗೋರಿಯನ್ ಕ್ಯಾಲೆಂಡರ್ ಪದ್ಧತಿ ಪ್ರಕಾರ ಜನವರಿ 1, 2025 ಹೊಸ ವರ್ಷ ಆಗಿರುತ್ತೆ. ನಮ್ಮ ವೀಕ್ಷಕರಲ್ಲಿ ತುಂಬ ಕುತೂಹಲ ಇರುವಂಥದ್ದು ರಾಶಿಯವರಿಗೆ ಹೇಗೆ ಒಂದು ರಾಶಿ ಫಲಗಳ ವಿಚಾರದಲ್ಲಿ ನೋಡೋದಾದ್ರೆ ನಾವು 3 ರಿಂದ 4 ಭಾಗದಲ್ಲಿ ವಿಂಗಡಣೆ ಮಾಡ್ಬೋದು. ಇದಕ್ಕೆ ಅತ್ಯುತ್ತಮ ರಾಶಿಗಳು ಅಂತ ಹೇಳ್ತೀವಿ, ಮತ್ತೆ ಅದಲ್ದಿರ ಸ್ವಲ್ಪ ಸಾಧಾರಣವಾಗಿರುವಂಥ ಫಲಗಳಂತ ಹೇಳ್ತೀವಿ, ಮತ್ತೆ ಮಿಶ್ರ ಫಲಗಳಂತ ಹೇಳ್ತೀವಿ. ಮೊದಲನೇದಾಗಿ ಅತಿ ಉತ್ತಮ ಫಲಗಳು ಹೊಂದಿರುವಂಥ ರಾಶಿಗಳನ್ನು ಅಂತ ನಾವು ನೋಡ್ತಾ ಹೋದರೆ ನಾವು 12 ರಾಶಿಗಳು ಮೇಷರಾಶಿಯಿಂದ ಶುರು ಮಾಡ್ತಾ ಹೋದರೆ ಅದರಲ್ಲಿ ಅತಿ ಉತ್ತಮ ಬರುವಂಥದ್ದು ವೃಷಭ ರಾಶಿ. ಸೊ ವೃಷಭ ರಾಶಿಯವರಿಗೆ ನೋಡಿ, ಗ್ರಹಗಳ ಗೋಚಾರ ಫಲದಲ್ಲಿ ಅತಿ ದೊಡ್ಡ ಗ್ರಹಗಳು ನಮಗೆ ಗುರು,
ಶನಿ ಮತ್ತು ರಾಹು ಕೇತುಗಳು ಇದರ ಗೋಚಾರ ಫಲ ಹೇಗಿರುತ್ತೆ ಅಂತಂದ್ರೆ ಅದರ ಒಂದು ಗುರು ವರ್ಷಕ್ಕೆ ಒಂದು ರಾಶಿ ಇರುತ್ತೆ, ಮತ್ತೆ ರಾಹು ಕೇತು 18 ತಿಂಗಳಿಗೆ ಒಂದು ರಾಶಿ ಗೋಚರ ಆಗ್ತಿರುವಂಥದ್ದು, ಮತ್ತೆ ಶನಿ ಮಹಾತ್ಮರು 2.5 ವರ್ಷಕ್ಕೊಂದ್ಸತಿ ರಾಶಿಯ ಒಂದು ಗೋಚರವಾಗ್ತಿರುವಂಥದ್ದು. ಸೊ ಇಲ್ಲಿ ನಿಮಗೆ ಮೊದಲನೇದಾಗಿ ವೃಷಭ ರಾಶಿಯವರಿಗೆ ನಾವು 2025 ಒಂದು ಓವರ್ ಆಲ್ ಆಗಿ ಅಂತ ನೋಡೋದಾದ್ರೆ ಮಾರ್ಚ್ 28ನೇ ತಾರೀಕು ನಿಮ್ಮ ರಾಶಿಗೆ ಯೋಗಕಾರಕನಾದ ಶನಿ ಗ್ರಹರು ಗೋಚರದಲ್ಲಿ ಬರುವುದರಿಂದ ಲಾಭ ಸ್ಥಾನದಲ್ಲಿ ಬರುವಂಥದ್ದು. ದಶಮದಿಂದ ಲಾಭಕ್ಕೆ ಬರುತ್ತೆ. ದಶಮದಿಂದ ಲಾಭ ಸ್ಥಾನಕ್ಕೆ ಬಂದಾಗ ಏನಾಗುತ್ತೆ, ವೃಷಭ ರಾಶಿಯವರಿಗೆ ಎಲ್ಲ ರೀತಿಯಲ್ಲಿ ಲಾಭ. ಎಲ್ಲ ರೀತಿ ಅಂದ್ರೆ ವೃಷಭ ರಾಶಿಯವರು ಯಾರು ಒಬ್ರು ಕೆಲಸದಲ್ಲಿ ಇರ್ತಿರೋ ಅವರಿಗೆ ಕೆಲಸದಲ್ಲಿ ಪದೋನ್ನತಿ ಸಿಗುವಂಥದ್ದು, ವ್ಯಾಪಾರಸ್ಥರಾಗಿದ್ರೆ ನಿಮಗೆ ವ್ಯಾಪಾರಸ್ಥರಲ್ಲಿ ಗ್ರೋತ್ ಸಿಗುವಂಥದ್ದು, ಮತ್ತೆ ಏನಾದ್ರೂ ಶನಿ ಒಂದು ಕರ್ಮಕಾರಕ ಗ್ರಹ ಮತ್ತು ನೈಸರ್ಗಿಕವಾಗಿ ನ್ಯಾಯಯುತ ಗ್ರಹ ಅಂತ ಹೇಳ್ತೀವಿ. ಸೊ ನ್ಯಾಯಯುತ ಗ್ರಹ ಅಂತಂದ್ರೆ ಏನು ಕೋರ್ಟು ಕೇಸು ಇತ್ಯಾದಿ ವ್ಯಾಜ್ಯಗಳಲ್ಲಿ ಕೂಡ ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಶನಿಯ ಗೋಚಾರ ಫಲ ತುಂಬಾ ಸದೃಢವಾಗಿ ಸಿಗುವಂಥದ್ದು, ಎಲ್ಲ ರೀತಿಯಲ್ಲಿ ಲಾಭ ಆಗುವಂಥದ್ದು. ಇಲ್ಲಿ ನಿಮಗೆ ಶನಿಯ ಯಾವುದೇ ಒಂದು ನೆಗೆಟಿವ್ ಎಫೆಕ್ಟ್ಸ್ ಇಲ್ಲ. ಅರ್ಧಾಷ್ಟಮ ಶನಿ ಇಲ್ಲ, ಪಂಚಮ ಶನಿ ಇಲ್ಲ, ಅಷ್ಟಮ ಶನಿ ಇಲ್ಲ, ಲಾಭ ಶನಿ ಇರೋದ್ರಿಂದ ವೃಷಭ ರಾಶಿಯವರಿಗೆ ತುಂಬಾ 2025ರಲ್ಲಿ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಅದೇ ರೀತಿ ಮೇ 15ನೇ ತಾರೀಕು ಗುರುವಿನ ಗೋಚಾರ, ಜನ್ಮಗುರು ನರೋ ದುಃಖಂ. ಇಷ್ಟು ದಿನ ರಾಶಿಯಲ್ಲಿ ತಮಗೆ ಜಾತಕಸ್ಥರಿಗೆ ರಾಶಿಯಲ್ಲೇ ಗುರು ಇರೋದ್ರಿಂದ ಸ್ವಲ್ಪ ಏನೋ ಒಂದು ಕಿರಿಕಿರಿಗಳು ಇದೆಲ್ಲ ಆಗ್ತಾ ಇತ್ತು ಇಷ್ಟು ದಿನ. ಮೇ 15ನೇ ತಾರೀಕು 2025 ನಂತರ ಗುರು ದ್ವಿತೀಯ ಸ್ಥಾನದಲ್ಲಿ ಬರೋದ್ರಿಂದ ಗುರುವಿನ ಒಂದು ಗುರುಬಲ ಅಂತ ನಾವೇನ್ ಹೇಳ್ತೀವಿ, ಪ್ರತಿಯೊಂದು ಕೆಲಸ ಮಾಡೋದಕ್ಕೆ ಗುರುಬಲ ಅನ್ನೋದು ಒಂದು ತುಂಬಾ ಮುಖ್ಯವಾಗಿರುವಂತದ್ದು. ಸೊ ಜನವರಿ ತಿಂಗಳಿಂದ ಪ್ರಾರಂಭ ಆದ್ರೆ ಮೇ 15ನೇ ತಾರೀಕು ಗುರುಬಲ ಪೂರ್ಣ ಪ್ರಮಾಣದಲ್ಲಿ ವೃಷಭ ರಾಶಿಯವರಿಗೆ ಸಿಗುತ್ತೆ. ಸೊ ಈ ರೀತಿ ಒಂದು ದ್ವಿತೀಯವಾಗಿ ಅಂದ್ರೆ ಡಬಲ್ ಬೆನಿಫಿಟ್ಸ್ ಇಲ್ಲಿ ಏನಾಗುತ್ತೆ, ಯೋಗಕಾರಕ ಶನಿ ಕೂಡ ತಮ್ಮ ವೃಷಭ ರಾಶಿಯವರಿಗೆ ಚೆನ್ನಾಗಿ ಸಿಗುವಂತದ್ದು, ಮತ್ತೆ ಗುರುವಿನ ಬಲ ಕೂಡ ಚೆನ್ನಾಗಿ ಬರ್ತಾ ಇರುವಂತದ್ದು. ಮತ್ತೆ ಮೇ 20ನೇ ತಾರೀಕು ರಾಹು ಕೇತುವಿನ ಗೋಚಾರ ಕೂಡ ಅನುಕೂಲವಾಗುವಂಥದ್ದು. ರಾಹು ಕೂಡ ಲಾಭ ಸ್ಥಾನದಿಂದ ದಶಮ ಸ್ಥಾನಕ್ಕೆ, ಅತಿ ಮಿತ್ರ ಕ್ಷೇತ್ರವಾದ ದಶಮ ಸ್ಥಾನಕ್ಕೆ ಬರೋದ್ರಿಂದ, ಅಂದ್ರೆ ದಶಮ ಅಂತಂದ್ರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇಂದ್ರ ಭಾವ ಅಂತ ಹೇಳ್ತೀವಿ. ಸೊ ಆ ಕೇಂದ್ರ ಭಾವಕ್ಕೆ ರಾಹು ಮತ್ತೆ ಚತುರ್ಥ ಭಾವಕ್ಕೆ ಕೇತು ಬರೋದ್ರಿಂದ ಇದು ಕೂಡ ವೃಷಭ ರಾಶಿಯವರಿಗೆ ತುಂಬಾ ಅನುಕೂಲಕರವಾದ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಒಟ್ನಲ್ಲಿ ವೃಷಭ ರಾಶಿಯವರಿಗೆ ನಾವು ಟಾಪ್ 5 ರಾಶಿಯಲ್ಲಿ ವೃಷಭ ರಾಶಿಯವರಿಗೆ ನಂಬರ್ 1 ಸ್ಥಾನ ಕೊಡ್ತೀವಮ್ಮ. ಓಕೆ ಗುರುಜಿ ಅವರೇ, ನೀವು ವೃಷಭ ರಾಶಿಯವರ ಬಗ್ಗೆ ಹೇಳ್ತಾ ಇದ್ರಿ, ಹಾಗೆ ನೀವು ಟಾಪ್ 5 ಅಂತ ಹೇಳ್ತಾ ಇದ್ರಿ. ಮೊದಲನೇದು ವೃಷಭ ರಾಶಿ, ಈಗ ಎರಡನೇದು ಯಾವ ರಾಶಿ ಇರ್ಬೋದು ಗುರುಜಿ? ನೋಡಿ, ನಾವು ಟಾಪ್ 5 ಅಲ್ಲಿ ನೋಡೋದಾದ್ರೆ ಸಿಂಹ ರಾಶಿ ಎರಡನೇ ಟಾಪ್ 5 ಅಲ್ಲಿ ಮೊದಲೇ ರಾಶಿ ನಾವು ವೃಷಭ ರಾಶಿ ಹೇಳಿದ್ವಿ. ಟಾಪ್ 5 ಅಲ್ಲಿ ಎರಡನೇ ರಾಶಿ ಬಂದು ಸಿಂಹ ರಾಶಿ ಬರುತ್ತೆ. ನಾವು ಮೊದಲೇ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ವಿ, ಶನಿಯ ಗೋಚಾರ, ಗುರುವಿನ ಗೋಚಾರ, ರಾಹು ಕೇತು ಗೋಚಾರದಿಂದ ಪ್ರಭಾವ ಅಂದ್ರೆ ಯಾವುದೇ ಒಂದು ರಾಶಿಗೆ ಹೆಚ್ಚು ಪ್ರಭಾವ ಬರೋದೆ ಈ ಒಂದು ರಾಶಿಗಳ ಈ ಒಂದು ಗ್ರಹಗಳ ಗೋಚಾರದಿಂದ ಪ್ರಭಾವ ಆಗ್ತಿರುವಂತದ್ದು. ಮಾರ್ಚ್ 28ನೇ ತಾರೀಕು ನಂತರ ಅಷ್ಟಮ ಶನಿಯ ಪ್ರಭಾವ ಇಲ್ಲಿ ಸ್ವಲ್ಪ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿಯ ಪ್ರಭಾವ ಉಂಟಾಗುತ್ತೆ. ಆದ್ರೂ ಕೂಡ ಇಲ್ಲಿ ಏನಾಗುತ್ತೆ, ಒಂದು ಶನಿ ಶಾಂತಿ ಮಾಡಿಸ್ಕೊಂಡ್ರೆ ಅಷ್ಟಮ ಶನಿಯ ಪ್ರಭಾವ ಕಮ್ಮಿ ಆಗುತ್ತೆ. ಆದ್ರೆ ಮೇನ್ ಆಗಿ ಸಿಂಹ ರಾಶಿಯವರಿಗೆ ದಶಮದಿಂದ ಲಾಭ ಸ್ಥಾನಕ್ಕೆ ಗುರು ಬರ್ತಾ ಇರುವಂತದ್ದು. ಹೇಗೆ ಗುರುಬಲ ಅನ್ನೋದು ದ್ವಿತೀಯ, ಪಂಚಮ, ನವಮ ಮತ್ತು ಲಾಭ ಸ್ಥಾನದಲ್ಲಿ ಗುರುವಿನ ಗೋಚಾರ ಸಿಂಹ ರಾಶಿಯವರಿಗೆ ಒಳ್ಳೆ ಪರಿಸ್ಥಿತಿಗಳನ್ನ ಕೊಡುತ್ತೆ. ಗುರುಬಲ ಕ್ರಿಯೇಟ್ ಆಗ್ತಾ ಇದೆ. ಸೊ ಗುರುಬಲ ಇರೋದ್ರಿಂದ ಒಳ್ಳೆ ಶುಭ ಕಾರ್ಯಗಳಾಗುವಂಥದ್ದು, ಮನೆಯಲ್ಲಿ ಏನಾದ್ರೂ ಒಂದು ಅನ್ಕೊಂಡಿರೋ ಕೆಲಸಗಳು, ಸಿಂಹ ರಾಶಿಯವರಿಗೆ ಮದುವೆ ಇತ್ಯಾದಿಗಳು, ಮತ್ತೆ ಕೆಲಸದಲ್ಲಿ ಪದೋನ್ನತಿ ಆಗಿರ್ಬೋದು. ಮತ್ತೆ ಗುರುವಿಗೆ ಸಮಾನವಾದ ಅಂತಾರೆ, ಗುರು ಬಂದು ಧನಕಾರಕ ಗ್ರಹ ಮತ್ತು ವಿದ್ಯಾಕಾರಕ ಗ್ರಹ ಅಂತ ಹೇಳ್ತೀವಿ. ಸೊ ಸಿಂಹ ರಾಶಿಯವರಿಗೆ ಧನ ಧಾನ್ಯ ಸಂಪತ್ತಲ್ಲಿ ವೃದ್ಧಿ ಆಗುವಂಥದ್ದು, ಮತ್ತೆ ಯಾರಾದ್ರೂ ಎಜುಕೇಶನ್ ರಿಲೇಟೆಡ್ ಪ್ರಯತ್ನ ಪಡ್ತಾ ಇದ್ದೀರೋ 2025ರಲ್ಲಿ ಗುರುವಿನ ಗೋಚಾರ ಮೇ 15ನೇ ತಾರೀಕು ನಂತರ ಅವರಿಗೂ ಕೂಡ ತುಂಬಾ ಫಲ ಸಿಗುವಂಥದ್ದು, ಅಂದ್ರೆ ಸಿಂಹ ರಾಶಿ ಜಾತಕಸ್ಥರಿಗೆ. ಮತ್ತೆ ಇಲ್ಲಿ ರಾಶಿಯಲ್ಲೇ ಕೇತು ಬರೋದು ಮತ್ತೆ ಸಪ್ತಮ ಸ್ಥಾನಕ್ಕೆ ರಾಹು ಬರೋದ್ರಿಂದ ಇಲ್ಲೇನಂತ ಹೇಳ್ತೀವಿ, ಪಾಪಗ್ರಹಗಳು ಪಾಪ ಸ್ಥಾನದಲ್ಲಿ ಬರೋದ್ರಿಂದ ಇದು ಕೂಡ ಒಳ್ಳೆ ರಿಸಲ್ಟ್ಸೇ ಕೊಡುತ್ತೆ. ಸೊ ಹೀಗಾಗಿ ಸಿಂಹ ರಾಶಿಯವರಿಗೆ ನಮ್ಗೆ ನೋಡೋದಾದ್ರೆ ಟಾಪ್ 5 ಅಲ್ಲಿ ಓವರ್ ಆಲ್ ಆಗಿ ಟಾಪ್ ಸಕ್ಸಸ್ ಸಿಗುವಂತದ್ದು ಟಾಪ್ 5 ಅಲ್ಲಿ ಟಾಪ್ 2 ರಾಶಿ ಸಿಂಹ ರಾಶಿ ಆಗುತ್ತಮ್ಮ. ಓಕೆ ಗುರುಜಿ, ಈಗ ಟಾಪ್ 1 ವೃಷಭ ಹೇಳಿದ್ರಿ, ಟಾಪ್ 2 ಸಿಂಹ ರಾಶಿ ಹೇಳಿದ್ರಿ. ಈಗ ಟಾಪ್ 3 ಅಲ್ಲಿ ಯಾವ ರಾಶಿ ಇರ್ಬೋದು, ಅವ್ರಿಗೆ ಏನು ರಾಜ್ಯ ಯೋಗ ಇರ್ಬೋದು ಗುರುಜಿ? ನೋಡಿ, ಟಾಪ್ 3 ನೀವು ರಾಜಯೋಗ ಅಂತ ಒಳ್ಳೆ ಒಂದು ಕ್ವಶನ್ ರೈಸ್ ಮಾಡಿದ್ರಿ. ಸೊ ಆ ವಿಚಾರದಲ್ಲಿ ರಾಜಯೋಗನೇ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಟಾಪ್ ಅನ್ನೋ ವಿಚಾರದಲ್ಲಿ ಕೊಡೋದಾದ್ರೆ ಅತ್ಯುತ್ತಮವಾಗಿರುವಂತ ಒಂದು ಈ ರಾಶಿಗೆ 2025ರಲ್ಲಿ 3ನೇ ರಾಶಿ ಒಂದು ನಾವು ತುಲಾ ರಾಶಿ ಅಂತ ಹೇಳ್ತೀವಿ. ತುಲಾ ರಾಶಿಗೆ ನೋಡಿ, ನಾನು ಹೇಳಿದ್ನೆ ಅವಾಗೆ ಸಿಂಹ ರಾಶಿಗೆ ಹೇಗೆ ಭಾಗ್ಯಸ್ಥಾನಕ್ಕೆ ಗುರು ಬರುತ್ತೋ, ನಿಮ್ಮ ತುಲಾ ರಾಶಿಯವರೆಗೂ ಕೂಡ ಇಲ್ಲಿ ನಿಮ್ಗೆ ಭಾಗ್ಯಕ್ಕೆ ಗುರು ಬರುವಂತದ್ದು, ಅದು ಮೇ 15ನೇ ತಾರೀಕು. ಸೊ ಗುರು, ನಾನು ಅವಾಗಲೇ ಹೇಳ್ದಂಗೆ ಗುರು ಧನಕಾರಕ ಗ್ರಹ ಮತ್ತು ಗುರು ವಿದ್ಯಾಕಾರಕ ಗ್ರಹ
ಯಾರ್ಯಾರು ಇಷ್ಟು ದಿನ ಒಂದು ಮನೆಯಲ್ಲಿ ಶುಭ ಕಾರ್ಯಗಳಿಗೆ ವೇಟ್ ಮಾಡ್ತಿದ್ದೀರಾ, ಮದುವೆ ಇತ್ಯಾದಿಗಳು ಅಥವಾ ಗೃಹ ಖರೀದಿ ಅಥವಾ ಒಂದು ಜಮೀನು ಖರೀದಿ, ಎಲ್ಲ ಶುಭ ಕಾರ್ಯಗಳು ಮನೆಯಲ್ಲಿ ತಮಗೆ ಆಗುತ್ತೆ ತುಲಾ ರಾಶಿಯವರಿಗೆ. ಮತ್ತೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಷ್ಟು ದಿನ ನಿಮ್ಗೆ ಏನು ಪಂಚಮ ಶನಿ ಗೋಚಾರದಲ್ಲಿ ಸ್ವಲ್ಪ ಸಮಸ್ಯೆ ಕೊಡ್ತಾ ಇತ್ತು ತುಲಾ ರಾಶಿಯವರಿಗೆ, ಅವ್ರಿಗೂ ಕೂಡ ಷಷ್ಠ ಭಾವಕ್ಕೆ ಶನಿ ಹೋಗೋದ್ರಿಂದ ಅದು ಕೂಡ ನಿಮ್ಗೆ ಆ ಪಂಚಮ ಶನಿ ದೋಷ ಕೂಡ ದೂರ ಆಗುವಂಥದ್ದು. ಮತ್ತೆ ಇಲ್ಲೇನಾಗುತ್ತೆ ಆದಷ್ಟು ನಿಮ್ಗೆ ಇಲ್ಲಿ ಇಷ್ಟು ದಿನ ನಿಮ್ಗೆ ತುಲಾ ರಾಶಿಯವರಿಗೆ ನಷ್ಟ ಸ್ಥಾನದಲ್ಲಿ ಕೇತು ಮತ್ತೆ 6ನೇ ಭಾವದಲ್ಲಿ ರೋಗ ಭಾವದಲ್ಲಿ ರಾಹು ಇತ್ತು, ಅದು ಕೂಡ ನಿಮ್ಗೆ ಪಂಚಮದಲ್ಲಿ ರಾಹು ಬಂದು ನಿಮ್ಗೆ ಲಾಭ ಸ್ಥಾನದಲ್ಲಿ ಕೇತು ಹೋಗೋದ್ರಿಂದ ಇದು ಕೂಡ ನಿಮ್ಗೆ ಅನುಕೂಲ ಆಗುತ್ತೆ ತುಲಾ ರಾಶಿಯವರಿಗೆ. ಅಂದ್ರೆ ಓವರ್ ಆಲ್ ಆಗಿ ನಾವು ಶನಿಯ ಗೋಚಾರ ಮತ್ತೆ ಗುರುವಿನ ಗೋಚಾರ ಮತ್ತು ರಾಹುಕೇತು ಗೋಚಾರ ತುಲಾ ರಾಶಿಯವರಿಗೆ ತುಂಬಾ ಒಂದು ಒಳ್ಳೆಯ ಫಲ 2025ರಲ್ಲಿ ನಾವು ನಿರೀಕ್ಷೆ ಮಾಡಬಹುದಮ್ಮ. ಓಕೆ ಗುರುಜಿ, ತುಲಾ ರಾಶಿಯವರ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ, ಹಾಗೆ ರಾಜಯೋಗ ಕೂಡ ಬಂದಿದೆ ಅಂತ ಹೇಳ್ತಾ ಇದ್ರಿ. ಹಾಗೆ 4ನೇ ಸ್ಥಾನದಲ್ಲಿ ಯಾವ ರಾಶಿ ಇರ್ಬೋದು ನೋಡಿ? 4ನೇ ಸ್ಥಾನದಲ್ಲಿ ಕೂಡ ಅತಿ ವಿಶೇಷವಾಗಿ ನಾವು ಧನುರ್ ರಾಶಿ ಅಂತ ಹೇಳ್ತೀವಿ. ಯಾಕಂದ್ರೆ ಮಾರ್ಚ್ 28ನೇ ತಾರೀಕು ಶನಿಯ ಗೋಚಾರ ಏನ್ ಕೊಡ್ತಾ ಇದೆ, ಇವರಿಗೆ ಅರ್ಧಾಷ್ಟಮ ಶನಿ ಶುರುವಾಗುವಂಥದ್ದು. ಅದ್ರ ಜೊತೆನಲ್ಲಿ ಈ ಅರ್ಧಾಷ್ಟಮ ಶನಿ ತಮಗೆ ಎಫೆಕ್ಟ್ಸ್ ಇದ್ರೂ ಕೂಡ ಧನುರ್ ರಾಶಿಯವರಿಗೆ ರಾಶಾಧಿಪತಿಯಾದ ಗುರುವಿನ ಗೋಚಾರ ಮೇ 18ನೇ ತಾರೀಕು ತಮಗೆ ಕೇಂದ್ರ ಭಾವದಲ್ಲಿ ಸಪ್ತಮ ಭಾವದಲ್ಲಿ ಬರೋದ್ರಿಂದ ಎಲ್ಲ ಶುಭ ಕಾರ್ಯಗಳು ಗುರುಬಲ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಸಿಗ್ತಿರುವಂಥದ್ದು. ಗುರುಬಲ ಸಿಗೋದ್ರಿಂದ ಅತ್ಯಂತ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಈ ಎಲ್ಲಾ ವಿಚಾರಗಳು ಧನುರಾಶಿ ಜಾತಕಸ್ಥರಿಗೆ ಸಿಗುತ್ತೆ. ಎಲ್ಲ ರೀತಿಯಿಂದ ಎಲ್ಲ ಕಡೆಯಿಂದ ಏನಾದ್ರೂ ಇಂಪ್ರೂವ್ಮೆಂಟ್ ಆಗಬೇಕು, ಲೈಫಲ್ಲಿ ಒಂದು ಹೊಸ ಡಿಸಿಷನ್ಸ್ ತಗೋಬೇಕು. ಯಾಕಂದ್ರೆ ನೋಡಿ ಅಮ್ಮ, ಸರ್ವೇ ಸಾಮಾನ್ಯ ಹೊಸ ವರ್ಷಕ್ಕೆ ಹೊಸ ಒಂದು ರೆಸೊಲ್ಯೂಷನ್ ಅಂತ ಮಾಡ್ತಾರೆ. ಆ ರೆಸೊಲ್ಯೂಷನ್ ಮಾಡಿದಾಗ ಒಂದು ದೈವ ಬಲ, ರಾಶಿ ಬಲ ಮತ್ತು ಗ್ರಹ ಬಲ ಅಂತ ಏನ್ ಹೇಳ್ತೀವಲ್ಲ, ಅದೇ ರೀತಿ ಈ ಗ್ರಹ ಬಲ ಈ ರಾಶಿಯವರಿಗೆ ಧನುರ್ ರಾಶಿಯವರಿಗೆ ತುಂಬಾ ಒಂದು ಒಳ್ಳೆ ಪರಿಸ್ಥಿತಿ ನಿರ್ಮಾಣ ಮಾಡ್ತಿದೆ. ಪ್ರತಿಯೊಂದರಲ್ಲೂ ಜಯ ಸಿಗುವಂತದ್ದು ಮತ್ತು ಮಾಡುವಂತ ಯಾವುದೇ ಪ್ಲಾನಿಂಗ್ ಅಲ್ಲಿ ಇವರಿಗೆ ದೈವ ಅನುಗ್ರಹ, ನವಗ್ರಹಗಳ ಅನುಗ್ರಹ ಮತ್ತು ಈ ಒಂದು ನವಗ್ರಹಗಳ ಅನುಗ್ರಹದಿಂದ ಎಲ್ಲ ಒಂದು ಡೆವಲಪ್ಮೆಂಟ್ ಧನುರಾಶಿಯವರೆಗೂ ಕೂಡ ಟಾಪ್ 5 ಅಲ್ಲಿ 4ನೇ ರಾಶಿ ಧನುರಾಶಿಯಾಗಿದೆ. ಓಕೆ ಗುರುಜಿ, ನೀವು ಧನುರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಟಾಪ್ 5 ಅಲ್ಲಿ ಕೊನೆ ರಾಶಿ, ಈಗ ಟಾಪ್ 5 ಅಲ್ಲಿ ಯಾವ ರಾಶಿ ಇರ್ಬೋದು ನೋಡಿ? ಟಾಪ್ 5 ಕೊನೆಯ ರಾಶಿ ಅಂದ್ರೆ ನಾವು ರಾಜಯೋಗದ ರಾಶಿ ಮಕರ ರಾಶಿ ಅಂತ ಹೇಳ್ತೀವಿ. ಮಕರ ರಾಶಿಯವರು ಇಷ್ಟು ದಿನ ಆಲ್ರೆಡಿ ತುಂಬಾ ಬೆಂಡು ಬಸವಳಿದ್ರು. ಯಾಕಂದ್ರೆ ಅವರಿಗೆ ಆಲ್ರೆಡಿ ಒಂದು ಶನಿಯ ಒಂದು ರಾಶಾಧಿಪತಿಯಾದ ಶನಿಯ ಒಂದು ಸಾಡೆ ಸಾತಿ ನಡೀತಾ ಇತ್ತು. ಸಾಡೆ ಸಾತಿ ಇನ್ನೇನು ಈ ಒಂದು ಮಾರ್ಚ್ 2025 ನಂತರ ಸಾಡೆ ಸಾತಿ ಮುಗ್ದೋಗುತ್ತಮ್ಮ. 30 ವರ್ಷವರೆಗೂ ಮಕರ ರಾಶಿಯವರಿಗೆ ಸಾಡೆ ಸಾತಿ ಅನ್ನೋ ಒಂದು ವಿಚಾರನೇ ಇಲ್ಲ, ಆಯ್ತಾ? ಸೊ ಇಲ್ಲೇನಾಗುತ್ತೆ, ಇವರಿಗೆ ಧನಸ್ಥಾನದಲ್ಲಿ ಕೇತು ಬರುವಂತದ್ದು ಮತ್ತೆ ಅಷ್ಟಮ ಧನಸ್ಥಾನದಲ್ಲಿ ರಾಹು ಬರುತ್ತೆ, ಅಷ್ಟಮದಲ್ಲಿ ಕೇತು ಬರೋದೊಂದು ಬಿಟ್ರೆ ಉಳಿದಿದ್ದು ಮಕರ ರಾಶಿಯವರಿಗೆ ಎಕ್ಸಲೆಂಟ್ ಆಗಿರುವಂತದ್ದು. ರಾಷ್ಟ್ರಾಧಿಪತಿ ಶನಿಯ ಗೋಚಾರ ಕೂಡ ತೃತೀಯ ಸ್ಥಾನದಲ್ಲಿ ಹೋಗೋದ್ರಿಂದ ಕಷ್ಟಪಟ್ಟಾದ್ರೂ ಕೂಡ ಇಷ್ಟು ದಿನ ಏನು ಅವರು ಒಂದು ಬೆಂಡು ಬಸವಳೆದು ತುಂಬಾ ಒಂದು ಸುಸ್ತಾಗಿ ಬೇಜಾರು ಮಾಡ್ಕೊಂಡು, ಯಾಕಂದ್ರೆ 7.5 ಶನಿ ಅಂದ್ರೇನೆ ಹಾಗೆ, ಜೀವನದಲ್ಲಿ ಎಲ್ಲಾ ಕಷ್ಟ ನಷ್ಟಗಳನ್ನ ಒಂದೇ ಸತಿ ಶನಿ ಒಂದು ಈ ಕಾರ್ಮಿಕ ಗ್ರಹ ಆಗಿರೋದ್ರಿಂದ ಪ್ರತಿಯೊಂದು ಎಲ್ಲಾನು ಒಂದು ಅಕ್ಯುಮುಲೇಟೆಡ್ ಕರ್ಮ ಅಂತ ಹೇಳ್ತೀವಿ. ಎಲ್ಲ ಒಂದು ಸೇರಿಸಿ ಒಂದು 2.5 ವರ್ಷದಲ್ಲಿ ಕಷ್ಟ ಇಷ್ಟು ದಿನ ಏನು ಅನುಭವಿಸಿದ್ರಿ ಮಕರ ರಾಶಿಯವರಿಗೆ, ಈ ವರ್ಷ ಬರುವ ಒಂದು 2025ರಲ್ಲಿ ಮಾರ್ಚ್ ಇಂದ ನಿಮ್ಗೆ ತುಂಬಾ ಒಳ್ಳೆ ರಾಜಯೋಗ ನಿಮ್ಗೆ ಸಿಗುತ್ತೆ. ಎಲ್ಲಾ ಹೊಸ ಕೆಲಸ ಕಾರ್ಯಗಳನ್ನು ಕೈ ಹಾಕ್ಬೋದು, ಮತ್ತೆ ಆ ಕೆಲಸ ಕಾರ್ಯಗಳು ಕೈ ಹಾಕೋದ್ರ ಜೊತೆನಲ್ಲಿ ತಾವು ಮುಂದುವರಿಬಹುದು. ಈ ರೀತಿ ಮಕರ ರಾಶಿಯವರಿಗೆ ಎಕ್ಸಲೆಂಟ್ ಆಗಿರುವಂತ ಒಂದು ಕಾಂಬಿನೇಷನ್ ಇದೆ.